ನಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ತಿತಂ. ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗ ಇದರ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲ ಸಂಭ್ರಮದಲ್ಲಿ ಸೇರಿದ್ದೇವೆ. ರಾಮಕುಂಜೇಶ್ವರ ಈ ಸಂಸ್ಥೆ, ವಿದ್ಯಾಸಂಸ್ಥೆ, ಈಗ ತಾನೇ ನಾವೆಲ್ಲ ವರದಿಯಲ್ಲಿ ನೋಡಿದ್ದೇವೆ, ವರ್ಷದ ಉದ್ದಕ್ಕೂ ಏನು ಸಾಧನೆಯನ್ನು ಮಾಡಿದೆ ಅಂತ ಹೇಳಿಕೊಂಡು. ಇದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಾ ಇರುವಂತಹ ಸಂಸ್ಥೆ. ಪೇಟೆಯಲ್ಲೆಲ್ಲ ಪ್ರವೇಶಾರ್ಹತೆ ಶಾಲಾ ಕಾಲೇಜುಗಳು ಬೇಕು ಅಂತಿದ್ದರೆ ವಿದ್ಯಾರ್ಥಿಗಳ ವಿದ್ಯಾರ್ಹತೆ ಅಬೌವ್ 99 ಇದ್ದವರಿಗೆ ಮಾತ್ರ ಪ್ರವೇಶಾವಕಾಶ. ಅಂತಹವರೊಂದಿಷ್ಟು ರ್ಯಾಂಕ್ ಸಂಪಾದನೆ ಮಾಡ್ತಾರೆ, ಮಾಡಿಕೊಳ್ಳಿ. ಇತರರೇನು ಮಾಡಬೇಕು ಗಮನಿಸಿ. ಈ ಸಂಸ್ಥೆ ಅಂತಹ ಯಾವುದೇ ತಾರತಮ್ಯ ಇಲ್ಲದೆ ಬಂದವರೆಲ್ಲರನ್ನು ಕೂಡ ರಾಮದೇವರು ಮೋಕ್ಷಕ್ಕೆ ಹೋಗುವಾಗ ಹೇಳಿದರಂತೆ, ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ. ಯಾರಿಗೆಲ್ಲ ಮೋಕ್ಷ ಬೇಕು ಅಂತ ಬಯಸ್ತೀರಿ ನೀವು ಎಲ್ಲ ಬನ್ನಿ, ಅವರು ಇವರು ಒಂದು ಭೇದ ಭಾವ ಇಲ್ಲ, ಯಾರೆಲ್ಲ ಬರಬೇಕು ಅಂತ ಬಯಸ್ತಿದೆಯೋ ಎಲ್ಲರೂ ಬನ್ನಿ. ಹಾಗೆ ಈ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ವಿದ್ಯೆ ಬೇಕು ಅಂತ ಬಯಸುವವರು ಯಾರೆಲ್ಲ ಇದ್ದೀರ ವಿದ್ಯಾರ್ಥಿಗಳು, ನೀವು ಯಾವುದೇ ಸ್ಥಿತಿಯಲ್ಲಿ ಬನ್ನಿ, ನಾವು ನಿಮ್ಮನ್ನು ತಯಾರು ಮಾಡಿ ಕೊಡ್ತೇವೆ. ವಿದ್ಯಾಸಂಸ್ಥೆ ಹಾಗೆ ಬಂದ ವಿದ್ಯಾರ್ಥಿಗಳನ್ನು ಹೇಗೆ ರೂಪಿಸಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರತಿಶತ 100ಕ್ಕೆ 100 ಫಲಿತಾಂಶ. ಡಿಸ್ಟಿಂಕ್ಷನ್ ಅಲ್ಲಿ, ಅತ್ಯುತ್ತಮ ಶ್ರೇಣಿಯಲ್ಲಿ, ಪ್ರಥಮ ಶ್ರೇಣಿಯಲ್ಲಿ, ದ್ವಿತೀಯ ಶ್ರೇಣಿಯಲ್ಲಿ. ಒಬ್ಬರಲ್ಲ ಇಬ್ಬರಲ್ಲ, ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನು ಹೀಗೆ ಸಿದ್ಧಪಡಿಸಬೇಕು ಅಂತಿದ್ರೆ ಇಲ್ಲಿ ದುಡ್ಡು ಸಂಪಾದನೆಯ ಗುರಿಯಲ್ಲ, ಕೇವಲ ಶುದ್ಧವಾದಂತಹ ಸಮಾಜವನ್ನು ಕಟ್ಟುವ ಒಂದೇ ಒಂದು ಉದ್ದೇಶ. ಸಮಾಜವನ್ನು ಕಟ್ಟಬೇಕು, ಸುಸಂಸ್ಕೃತ ಸಮಾಜವನ್ನು ಕಟ್ಟಬೇಕು. ಆ ಉದ್ದೇಶ ಇಷ್ಟು ಸ್ವಚ್ಛವಾಗಿ ಇದ್ದದ್ದರಿಂದಲೇ ಇವತ್ತು ಒಬ್ಬರಲ್ಲ ಇಬ್ಬರಲ್ಲ, ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ಅಂತಂದರೆ ಕೇವಲ ಇಲ್ಲಿನ ಲೋಕಲ್ ಪೀಪಲ್ ಮಾತ್ರ ಅಲ್ಲ, ದೂರದ ದೇಶಗಳಿಂದ ವಿದ್ಯಾಭಿಮಾನಿಗಳಾಗಿ ನಮ್ಮ ಉದ್ದೇಶವನ್ನು ಅರಿತಿರತಕ್ಕಂತಹ ಅನೇಕ ಹಿರಿಯರು ವೈಯಕ್ತಿಕ ನೆಲೆಯಲ್ಲಿ ಇಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಅನೇಕ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದು ಯಾರಿಗೆ? ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ. ಯಾವ ಬಾಂಧವ್ಯದ ಹಿನ್ನೆಲೆ, ಸಂಬಂಧದ ಹಿನ್ನೆಲೆ ಒಂದೂ ಇಲ್ಲ. ಅವರ ಉದ್ದೇಶ ಏನು? ನಮ್ಮ ಮುಂದಿನ ಸಮಾಜ ಸುಸಂಸ್ಕೃತ ಸಮಾಜ ಆಗಬೇಕು, ಸುಶಿಕ್ಷಿತ ಸಮಾಜ ಆಗಬೇಕು, ಒಂದೇ ಗುರಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದನ್ನು ಗಮನಿಸಿ, ನಾವು ಕೂಡ ನಾಳೆ ಸಮಾಜವನ್ನು ಕಟ್ಟುವ, ಸಮಾಜವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಬೆಳೆಯಬೇಕು. ಸಮಾಜ ವಿಘಾತಕ ಕಾರ್ಯವನ್ನು ಯಾರೂ ಮಾಡಬಾರದು. ಸಮಾಜವನ್ನು ವಿಘಟಿಸುವ, ಸಮಾಜವನ್ನು ಒಡೆಯುವ, ಸಮಾಜವನ್ನು ಹಾಳು ಮಾಡುವ ಕಾರ್ಯಕ್ಕೆ ತೊಡಗದೆ, ನಮ್ಮ ಮೇಲೆ ಅಂತಹ ಋಣ ಇದೆ. ನಮ್ಮ ಮೇಲಿರುವ ಋಣ ಸಣ್ಣದ್ದಲ್ಲ. ಋಣವನ್ನು ನಾವ್ಯಾರು ಹೊತ್ಕೊಂಡು ಹೋಗಬಾರದು. ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ ಎಂದು ದಾಸರ ಹಾಡಿದರು. ಆ ನೆಲೆಯಲ್ಲಿ ಈ ಶಿಕ್ಷಣ ಸಂಸ್ಥೆಯ ಇದರ ಹಿಂದೆ ದುಡಿತಾ ಇರುವಂತಹ ಒಬ್ಬರಲ್ಲ ಇಬ್ಬರಲ್ಲ, ವ್ಯಕ್ತಿಗತವಾಗಿ ಹಾಗೂ ಸಂಸ್ಥೆಯ ನೆಲೆಯಲ್ಲಿ, ಸಾಂಸ್ಥಿಕ ನೆಲೆಯಲ್ಲಿ
ಅದೆಷ್ಟು ಮಂದಿ ಸಮಾಜದ ಗಣ್ಯರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅವರೆಲ್ಲರ ಋಣ ನಮ್ಮ ಮೇಲೆ ಇದೆ. ಹಾಗಾಗಿ ಚೆನ್ನಾಗಿ ಅಧ್ಯಯನ ಮಾಡಿ, ಅಧ್ಯಯನ ಕಾಲದಲ್ಲೂ ನಾವು ಸಮಾಜ ಘಾತಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳದೆ, ಮುಂದೆಯೂ ಕೂಡ ಅಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳದೆ, ಅದಕ್ಕೆ ಬದಲಾಗಿ ಹೀಗೆ ಸಮಾಜವನ್ನು ಕಟ್ಟುವ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾದರೆ ಕೇವಲ ರ್ಯಾಂಕನ್ನು ಪಡೆಯೋದಲ್ಲ, ಇಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಇಲ್ಲಿ ಕಲಿತದ್ದು ಸಾರ್ಥಕ ಆಗತ್ತೆ. ಅಂತಹ ಸದ್ಬುದ್ಧಿಯನ್ನು ದೇವರೆಲ್ಲರೂ ಕೂಡ ದಯಪಾಲಿಸಲಿ. ನಿಮ್ಮ ಪರಿಪೂರ್ಣವಾಗಿರತಕ್ಕಂತಹ ಪ್ರಯತ್ನ ಆ ದಿಸೆಯಲ್ಲಿ ಇರಲಿ ಅಂತ ಆಶಿಸ್ತಾ, ಇವತ್ತು ನಮ್ಮ ಹೆಮ್ಮೆಯ ಮಹನೀಯರು ಅನೇಕ ಮಂದಿ ಸಭೆಯಲ್ಲಿದ್ದಾರೆ. ಅನೇಕರು ಈ ಶಿಕ್ಷಣ ಸಂಸ್ಥೆಯಲ್ಲಿಯೇ ಕಲಿತು ಸಮಾಜದಲ್ಲಿ ಇವತ್ತು ಗಣ್ಯರಾಗಿ ಮೆರೆಯೋದನ್ನು ಕಂಡಾಗ ನಮ್ಮ ಸಂಸ್ಥೆ ಇದು ಧನ್ಯತಾ ಭಾವವನ್ನು ಅನುಭವಿಸ್ತಾ ಇದೆ. ಅದರಂತೆ ಇನ್ನು ಅನೇಕ ಹಿರಿಯರು ಇವತ್ತು ಗೌರವಾನ್ವಿತರಾಗಿರತಕ್ಕಂತಹ ಮುಖ್ಯ ಅತಿಥಿಗಳು ತಾಳ್ತಜೆ ವಸಂತಕುಮಾರರು, ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಇಷ್ಟು ಮಕ್ಕಳು ಒಂದು ಸಭೆಯಲ್ಲಿ ಕೂಡಬೇಕು ಅಂತಿದ್ರೆ ಹಿಂದೆ ಇಲ್ಲಿ ಬಿಸಿಲಲ್ಲೇ ಕೂಡ್ತಾ ಇದ್ದದ್ದು, ದೊಡ್ಡ ದೊಡ್ಡ ಸಭಾಂಗಣ ಇರಲಿಲ್ಲ ಮೊನ್ನೆ ತನಕ. ಈ ಗ್ರಾಮೀಣ ಪ್ರದೇಶದಲ್ಲಿ ಬಹು ಕಷ್ಟಪಟ್ಟು ಸುಮಾರು ಈ ತನಕ 50 ಲಕ್ಷಗಳ ಖರ್ಚು ವೆಚ್ಚ ಇದರಲ್ಲಿ ಬಿದ್ದಿದೆ. ಇನ್ನೂ ಇದು ಸುವ್ಯವಸ್ಥಿತವಾಗಬೇಕು, ಇನ್ನೂ 50 ಲಕ್ಷಗಳ ಸಹಕಾರ ನಮಗೆ ಸಮಾಜದಿಂದ ಬೇಕಾಗಿದೆ. ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರ ನೇತೃತ್ವದಲ್ಲಿ ಅಂತಹ ಕಾರ್ಯವು ಕೂಡ ಮುಂದೆ ನಡೆಯುವಂತಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅಂತಹ ದೊಡ್ಡ ಸಾಧನೆಯನ್ನು ಮಾಡ್ತಾ ಇರುವಂತಹ ಬೊಟ್ಯಾಡಿ ಅವರು, ಉದಯಶಂಕರ್ ಭಟ್ ಅವರು, ಮಹೇಶ್ ಕುಮಾರ್ ಅವರು, ಡಾಕ್ಟರ್ ಪ್ರತ್ಯಕ್ಷ ಭೈರವ್ ಅವರು, ಶ್ರೀ ಸುದತ್ತ ಗೌತಮ್ ಅವರು, ಇವರೆಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದೇವೆ. ಇಷ್ಟು ದೊಡ್ಡ ಕಾರ್ಯ ಇಲ್ಲಿ ಸಾಧ್ಯವಾಗ್ತಾ ಇರುವಂತಹದ್ದು ನಮ್ಮ ಎಲ್ಲ ಗೌರವಾನ್ವಿತ ಶಿಕ್ಷಕರು. ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣ ಕೊಡಬೇಕು ಅಂತಿದ್ರೆ ಹೊರಗೆ ಟ್ಯೂಷನ್ ಫೀ ಹೇಗಿದೆ ಅನ್ನೋದನ್ನು ನೀವೆಲ್ಲ ಒಮ್ಮೆ ವಿಚಾರಿಸ್ಕೋಬೇಕು. ಅಂತಹ ಯಾವುದೇ ಪ್ರತಿಫಲವನ್ನು ಬಯಸದೆ ಕೇವಲ ನಮ್ಮ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಬೇಕನ್ನೋ ಒಂದೇ ಒಂದು ನೆಲೆಯಲ್ಲಿ ವಿಶೇಷ ಶಿಕ್ಷಣವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಕೆಲವರು ಇನ್ನೂ ಕಾರ್ಯನಿರತರಾಗಿದ್ದಾರೆ, ಕೆಲವರು ನಿವೃತ್ತರಾಗಿದ್ದಾರೆ. ಅಂತಹ ಎಲ್ಲ ಶಿಕ್ಷಕ ವರ್ಗವನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಇಂತಹ ದೊಡ್ಡ ಸಂಸ್ಥೆಯನ್ನು ಗುರುಗಳ ಆದೇಶದಂತೆ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ನಮ್ಮೆಲ್ಲ ಪದಾಧಿಕಾರಿಗಳು, ಇವರೆಲ್ಲರನ್ನು ಅಭಿನಂದಿಸ್ತಾ, ಎಲ್ಲ ಇದೆ, ವಿದ್ಯಾರ್ಥಿಗಳೇ ಪರಿಶ್ರಮ ಪಟ್ಟಿಲ್ಲ ಅಂತಂದ್ರೆ ಇಷ್ಟೆಲ್ಲ ಇದ್ದು ವ್ಯರ್ಥ. ಇವತ್ತು ಅಂತಹ ಸಾಧನೆ ನಡೆದಿದೆ ಅಂತಂದ್ರೆ ಅದು ವಿದ್ಯಾರ್ಥಿನಿಯರು ನಿಮ್ಮಿಂದಾಗಿ. ಹಾಗಾಗಿ ಎಲ್ಲ ನಿಮ್ಮನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ನಿಮ್ಮಿಂದ ಇನ್ನು ಮುಂದೆಯೂ ಕೂಡ ವಿಶೇಷವಾಗಿರುವ ಸಾಧನೆ ನಿರಂತರವಾಗಿ ನಡೆಯಲಿ, ನಮ್ಮ ಸಮಾಜ ನಿಮ್ಮಿಂದಾಗಿ ಉಪಕೃತವಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೃಷ್ಣಾನುಗ್ರಹವನ್ನು ರಾಮಾನುಗ್ರಹವನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ